ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಲಂಚದ ಬಾಂಬ್ ಸಿಡಿಸಿದ್ದಾರೆ ಬಿಆರ್ ಪಾಟೀಲ್ ಅವರು. ಆರೋಪವನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಹೌದ್ರಿ, ನಾನು ಹೇಳಿದ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಸ್ವತಃ ನಾನೇ ಪತ್ರ ಕೊಟ್ಟರು, ಕೆಲಸ ಆಗಿಲ್ಲ. ಇಲ್ಲಿ 4 ರಿಂದ 5 ಗ್ರಾಮ ಪಂಚಾಯತ್ ಅವರು ಮಾಡಿಸ್ಕೊಂಡು ಹೋಗಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಣ ಕೊಟ್ಟು ಅಲಾಟ್ಮೆಂಟ್ ಅನ್ನು ಮಾಡಿಸ್ಕೊಂಡು ಹೋಗಿದ್ದಾರೆ ಅಂತ ವಸತಿ ಇಲಾಖೆಯ ಗೋಲ್ಮಾಲಕ್ಕೆ ಸಂಬಂಧಪಟ್ಟಂತೆ ಬಹಳ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಬಿಆರ್ ಪಾಟೀಲ್. ಮಾತಾಡದ್ದು ನಾನು ಎಲ್ರಿಗೂ ಹೇಳಿದ್ದೀನಿ, ನಾನೇ ಮಾತಾಡೋದು. ನಾನು ಏನು ಹೇಳಬೇಕಾದದ್ದನ್ನು ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ, ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ಮುಖ್ಯಮಂತ್ರಿಗಳು ಕರೆದಿಲ್ಲ ತಮ್ಮನೇನು? ಕರೆದಿಲ್ಲ. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಿರಂತರವಾಗಿ ನಡೀತಾ ಇದೆಯಾ? ಹಾಗಾದ್ರೆ ಎಲ್ಲ ಸರ್ಕಾರಗಳಲ್ಲಿ ನಡೆದಿತ್ತು. ಇಲ್ಲಿ ನಾವು ಜನಪರವಾಗಿ ಆಡಳಿತ ಕೊಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಇದಾಗಬಾರ್ದಾಗಿತ್ತು. ಸರ್, ತಾವು ದುಡ್ಡು ಕೊಟ್ಟು ಮಾಡಿಸ್ಕೊಂಡು ತಮ್ಮ ಕ್ಷೇತ್ರ ರೀತಿ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ. ಎಲ್ಲ MLAಗಳು ಎಲ್ಲರಿಲ್ಲ, ಒಂದು 5-6 ಪಂಚಾಯತ್ಗಳಲ್ಲಿ ದುಡ್ಡು ಕೊಟ್ಟು ಮಾಡ್ಕೊಂಡು ಹೋಗಿದ್ದಾರೆ. ನಾನು ಪತ್ರ ಕೊಟ್ಟದ್ದು ಆಗಿಲ್ಲ. 4 ಪತ್ರ ಕೊಟ್ಟಿದ್ದೀನಿ ನನ್ನ ಕ್ಷೇತ್ರಕ್ಕೆ, ಮನೆಗಳು ಕೊಟ್ಟಿದ್ದಾರೆ, ಆಗಿಲ್ಲ. ಅವರು ಪಂಚಾಯತ್ ಚೇರ್ಮನ್ಗಳು ಹೋದ್ಮೇಲೆ ಮಾಡ್ಕೊಂಡು ಬಂದಿದ್ದಾರೆ. ಸಿಎಂ ಕರೆದ್ರೆ ಹೋಗ್ತೀರಿ ಸರ್? ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಅವ್ರು ನಮ್ಮ ನಾಯಕರು. ಹೇಳ್ತೀನಿ. AICC ಕೂಡ ಈ ಸಂಬಂಧ ತಮ್ಮ ಆಡಿಯೋ ತರಿಸ್ಕೊಂಡಿದೆ. ಇಲ್ಲ, ಆ ಮಟ್ಟಕ್ಕೆ ನಾನು ಬೆಳೆದಿಲ್ಲ. AICC ಸರ್ಕಾರ ಅಲ್ವಾ ಸರ್, ಭ್ರಷ್ಟಾಚಾರದಲ್ಲಿ ತೊಡಕೊಂಡಿದೆ. ಏನ್ ನೆಗೆಟಿವ್ ಏನ್ರಿ? ಈ ಸರ್ಕಾರ ಇಲಾಖೆಯಲ್ಲಿ ರೀತಿ ಇದೆ. ಪತ್ರಗಳನ್ನ ಪರಿಗಣನೆ ತಗೊಂಡಿಲ್ಲ. ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ, ಅದು ಆಗಿದೆ. ಅಂದರೆ ನನ್ನಕ್ಕಿಂತ ನಮ್ಮ ಪಂಚಾಯತ್ ಚೇರ್ಮನ್ರೇ ಭಾಳ ಬಲಿಷ್ಠರು. ಆ ಥರದ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಇದೆ ಅನ್ನೋದು ಬಹಳ ಎಲ್ಲಿದೆ ಗೊತ್ತಿಲ್ಲ. ಎಷ್ಟು ಮನೆಗಳು ಕೇಳಿದ್ರಿ ಸರ್? ನಾನು 2000 ಮನೆ ಕೇಳಿದ್ದೆ ಮುಂಚೆ. ಈಗ ಅವ್ರಿಗೆ ಎಷ್ಟು ಹಂಚಿಕೆ ಆಗಿದೆ ಸರ್? ಅವರಿಗೆ 1950 ಮನೆ ಆಗಿದೆ. ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ, ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು. ಬರ್ರಿ. ಜಮೀರ್ ಅವರು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ, ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಿದೆ. ಆಯ್ತು, ತನಿಖೆ ಮಾಡಿಸ್ಲಿ. CM ನಾನಾಗಿ ಹೋಗಿ ಭೇಟಿ ಮಾಡಲ್ಲ, ಅವ್ರು ಕರೆದ್ರೆ ಹೋಗ್ತೀನಿ, ಹೇಳ್ತೀನಿ. ನಾನು ಯಾಕೆ ಹೈಕಮಾಂಡ್ ತರಲ್ರಿ? ನಾನು ಹೊಟ್ಟೆ ಕಡಿತು, ನಾನು ಔಷಧ ತೊಗೊಂಡಿನಿ. BJP ಅವ್ರು ಏನು ಭಾಳ ಸಾಧ್ಯ ಅಲ್ಲ. ಅವರು ಎಲ್ಲ ಹೊಲಸು ಮಾಡಿನೇ ಹಾಳು ಮಾಡಿದ್ದಾರೆ. ಬಟ್ ಸರ್, ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಾಗ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಬಂತು. ಆದ್ರೆ ಈಗ ನೋಡಿದ್ರೆ ಬಡವರ ಮನೆ ಅದು. ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡುವಂಥ ಪ್ರಯತ್ನ ನಡೆದಿದೆ. ಎರಡೇ ಪ್ರಶ್ನೆ ಸರ್.